channel. ಸೊ ನಾವಿವತ್ತು ನೋಡೋಣ ಡಿಫರೆನ್ಸ್ ಬಿಟ್ವೀನ್ ಡಾಕ್ಟ್ರಿನ್ ಆಫ್ ರೆಸ್ ಸಬ್ಜುಡೈಸ್ ಅಂಡ್ ಡಾಕ್ಟ್ರಿನ್ ಆಫ್ ರೆಸ್ ಜುಡಿಕಾಟ. ಸೊ ಈ ಒಂದು ಟಾಪಿಕ್ ಮೇಲೆ ನಿಮಗೆ ಎಕ್ಸಾಮ್ ಅಲ್ಲಿ 3 ತರಹದ ಕ್ವಶನ್ ಅನ್ನು ಕೇಳ್ತಾರೆ. ಡಿಫರೆನ್ಸ್ ಬಿಟ್ವೀನ್ ಡಾಕ್ಟ್ರಿನ್ ಆಫ್ ರೆಸ್ ಸಬ್ಜುಡೈಸ್ ಮತ್ತು ಡಾಕ್ಟ್ರಿನ್ ಆಫ್ ರೆಸ್ ಜುಡಿಕಾಟ ಬಗ್ಗೆ ವ್ಯತ್ಯಾಸವನ್ನು ಬರೀರಿ ಅಥವಾ ಡಿಫರೆನ್ಸ್ ಅನ್ನು ಬರೀರಿ ಅಂತ ಕೇಳಬಹುದು ಲಾಂಗ್ ಕ್ವಶನ್ಗೆ. ಇನ್ನೊಂದು ಡಾಕ್ಟ್ರಿನ್ ಆಫ್ ರೆಸ್ ಸಬ್ಜುಡೈಸ್ ಮತ್ತು ಡಾಕ್ಟ್ರಿನ್ ಆಫ್ ರೆಸ್ ಸಬ್ಜುಡಿಕಾಟ ಇದ್ರ ಬಗ್ಗೆ ನಿಮಗೆ ಶಾರ್ಟ್ ನೋಟ್ಗೆ 2 ಕೇಳಬಹುದು. ಸೊ ಇಲ್ಲಿ ಈ ಒಂದು ಟಾಪಿಕ್ ಮೇಲೆ ನಿಮಗೆ 3 ಕ್ವಶನ್ ಅನ್ನ ಕವರ್ ಆಗ್ತವೆ ಸ್ನೇಹಿತರೆ. ಕರೆಕ್ಟ್ ಆಗಿ ವಿಡಿಯೋನ ಕಂಪ್ಲೀಟ್ ಆಗಿ ಕೇಳ್ಕೊಳ್ರಿ. ಸೊ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಒಂದು ಕ್ವಶನ್ ಅನ್ನ ರೈಸ್ ಮಾಡಿ, ಸೊ ಅದಕ್ಕೆ ನಾನು ಉತ್ತರನ ಕೊಡ್ತೇನೆ. ಸೊ ಈಗ ಡಾಕ್ಟ್ರಿನ್ ಆಫ್ ರೆಸ್ ಸಬ್ಜುಡೈಸ್ ಅಂದ್ರೆ ಏನು ಮತ್ತೆ ಡಾಕ್ಟ್ರಿನ್ ಆಫ್ ರೆಸ್ ಜುಡಿಕಾಟ ಅಂದ್ರೆ ಏನು ಅಂತ ನೋಡೋದಾದ್ರೆ, ಈ ಡಾಕ್ಟ್ರಿನ್ ಆಫ್ ರೆಸ್ ಸಬ್ಜುಡೈಸ್ ಸೆಕ್ಷನ್ 10 ಹೇಳ್ತದೆ ಮತ್ತು ಇದು ರೆಸ್ ಜುಡಿಕಾಟ ಸೆಕ್ಷನ್ 11 ಹೇಳ್ತದೆ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪ್ರೋತ್ಸಾಹಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ನಿಮ್ಮ ಒಂದು ಕಾಲೇಜ್ ಗ್ರೂಪಿಗೆ ಶೇರ್ ಮಾಡಿ. ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ಮತ್ತೆ ಬಿಡುವಂತ ಎಲ್ಲಾ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ರಿ. ಸೊ ನಾನು ಬಿಡುವಂತ ಎಲ್ಲಾ ವಿಡಿಯೋಗಳು ನಿಮಗೆ ತಲುಪ್ತವೆ. ಈಗ ಡಾಕ್ಟ್ರಿನ್ ಆಫ್ ರೆಸ್ ಸಬ್ಜುಡೈಸ್ ಸೆಕ್ಷನ್ 10 applies to the matter that are the pending trial, prevents court from the simultaneously right to the parallel matters on the same issues, allows a court to stay a proceedings in a subsequent suit if the matters is the same as one already pending before the court. ಈ ಒಂದು ರೆಸ್ ಸಬ್ಜುಡೈಸ್ ಬಗ್ಗೆ ನಿಮಗೆ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟು ಹೇಳ್ತೀನಿ. ಇಲ್ಲಿ ಏನಾಗತ್ತಪ್ಪ ಅಂತ ನೋಡೋದಾದ್ರೆ, ನೀವು ನೋಡ್ಬೋದು ಎ ಎನ್ನುವಂತಹ ವ್ಯಕ್ತಿ ಒಂದು ಜಿಲ್ಲೆಯಲ್ಲಿ ಇರ್ತಾನೆ. ಒಂದು ಜಿಲ್ಲೆಯಲ್ಲಿ ಆತ ಒಂದು ಆಲ್ರೆಡಿ ಒಂದು ಕೇಸನ್ನ ಹಾಕಿರ್ತಾನೆ ಕೋರ್ಟಲ್ಲಿ. ಆತ ಏನ್ ಮಾಡ್ತಾನೆ, ಆ ಒಂದು ಡಿಸ್ಟ್ರಿಕ್ಟ್ ಅನ್ನ ಬಿಟ್ಟು ಬೇರೊಂದು ಡಿಸ್ಟ್ರಿಕ್ಟ್ಗೆ ಬರ್ತಾನೆ, ಅಂದ್ರೆ ಬೇರೊಂದು ಸ್ಥಳಕ್ಕೆ ಬರ್ತಾನೆ ಅಂತ ತಿಳ್ಕೊಳ್ಳೋಣ. ಅಲ್ಲಿ ಆ ಒಂದು ಕೋರ್ಟಿಗೆ ಅವನಿಗೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ, ಸ್ವಲ್ಪ ಅಲ್ಲಿ ಅಡೆತಡೆ ಆಗುತ್ತೆ, ಡಿಸ್ಕಂಫರ್ಟ್ ಆಗುತ್ತೆ, ಅವನಿಗೆ ಹೋಗಕ್ ಆಗಂಗಿಲ್ಲ. ಸೊ ಹಾಗಾಗಿ ಅವತ ಏನ್ ಮಾಡ್ತಾನೆ, ಆ ಪ್ರಕರಣವನ್ನ ತಂದು ಇಲ್ಲಾಗ್ತಾನೆ. ಅಲ್ಲಿ ಕಾಂಪಿಟೆಂಟ್ ಕೋರ್ಟ್ ಏನ್ ಮಾಡುತ್ತೆ, ಈ ಕೋರ್ಟಲ್ಲಿ ಸ್ಟೇನ ತರುತ್ತೆ. ಅಂದ್ರೆ ಈ ಆಲ್ರೆಡಿ ಈ ಕೇಸನಲ್ಲಿ ನಡೀತಾ ಇದೆ, ಸೊ ಹಾಗಾಗಿ ಈ ಕೇಸನಲ್ಲಿ ನೀವು ಸ್ಟಾಪ್ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಆ ಒಂದು ಪ್ರಕರಣವನ್ನಲ್ಲಿ ಸ್ಟಾಪ್ ಆಗುತ್ತೆ. ಸೊ ಕಾಂಪಿಟೆಂಟ್ ಕೋರ್ಟ್ ಅಲ್ಲಿ ಏನಾಗುತ್ತೆ, ಅದು ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ. ಸೊ ಇದು ಈ ಒಂದು ರೆಸ್ ಸಬ್ಜುಡೈಸ್ ಬಗ್ಗೆ ನಿಮಗೆ ಅರ್ಥ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದೊಂದು ಟಾಪಿಕ್ ಅನ್ನ ಹೇಳಿದ್ದೀನಿ. ಈಗ ವಿಚಾರಣೆಗೆ ಬಾಕಿ ಇರುವಂತಹ ವಿಷಯಗಳಿಗೆ ಅನ್ವಯಿಸುತ್ತದೆ ಈ ಒಂದು ಸಬ್ಜುಡೈಸ್. ಈಗ ಏನ್ ಹೇಳಿದ್ನಲ್ಲ, ವಿಚಾರಣೆಗೆ ಬಾಕಿ ಇರುವಂತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ರೆಸ್ ಸಬ್ಜುಡೈಸ್ ಅನ್ನ ಇಲ್ಲಿ ಹಾಕಬಹುದು ಸ್ನೇಹಿತರೆ. ಸೊ ಒಂದೇ ವಿಷಯದ ಮೇಲೆ 2 ಸಮಾನಾಂತರ ವಿಷಯಗಳನ್ನ ಏಕಕಾಲದಲ್ಲಿ ವಿಚಾರಣೆ ಮಾಡುವುದನ್ನ ನ್ಯಾಯಾಲಯಗಳು ತಡೆಯುತ್ತದೆ. ಅಂದ್ರೆ ಈಗ ಆಲ್ರೆಡಿ ಕಾಂಪಿಟೆಂಟ್ ಕೋರ್ಟ್ ಅಲ್ಲಿ ಕೇಸನ್ನ ಹಾಕಿದ್ದಾರೆ, ಅದೇ ಪ್ರಕರಣವನ್ನ ಸೇಮ್ ಇಶ್ಯೂಸ್ ಅನ್ನು ತಗೊಂಡ್ಬಿಟ್ಟು ಮತ್ತೊಂದು ಕೋರ್ಟ್ ಅಲ್ಲಿ ಹಾಕ್ತಿಂದ ನಡೆಯಂಗಿಲ್ಲ. ನ್ಯಾಯಾಲಯದ ಮುಂದೆ ಈಗಾಗಲೇ ಬಾಕಿ ಇರುವಂತ ಪ್ರಕರಣದಂತೆಯೇ ಇದ್ದರೆ ನಂತರದ ಮೊಕದ್ದಮೆಯಲ್ಲಿ ವಿಚಾರಣೆಯನ್ನು ತಡೆಯಲು ನ್ಯಾಯಾಲಯಕ್ಕೆ ಅವಕಾಶವನ್ನ ರೆಸ್ ಸಬ್ಜುಡೈಸ್ ಸೆಕ್ಷನ್ 10 ಕೊಡುತ್ತದೆ ಸ್ನೇಹಿತರೆ. ಇದು ಡಾಕ್ಟ್ರಿನ್ ಆಫ್ ರೆಸ್ ಸಬ್ಜುಡೈಸ್ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಯಾಕಂದ್ರೆ ಇಲ್ಲಿ ಈ ಒಂದು ಡಾಕ್ಟ್ರಿನ್ ಆಫ್ ರೆಸ್ ಸಬ್ಜುಡೈಸ್ ಏನ್ ಹೇಳುತ್ತೆ ಅಂತಂದ್ರೆ, ಆಲ್ರೆಡಿ ಪ್ರಕರಣವನ್ನ ನಡೀತಾ ಇದೆ, ಸೊ ನೀನು ಅದನ್ನ ಮತ್ತೊಂದು ಕೋರ್ಟ್ ಅಲ್ಲಿ ಹಾಕುವ ಹಾಗಿಲ್ಲ. ಇದು ಡಾಕ್ಟ್ರಿನ್ ಆಫ್ ರೆಸ್ ಸಬ್ಜುಡೈಸ್ ಬಗ್ಗೆ ಹೇಳ್ತದೆ ಸ್ನೇಹಿತರೆ. ಯಾಕಪ್ಪ ಈ ರೀತಿ ಹೇಳ್ತಪ್ಪ ಅಂತಂದ್ರೆ, ಇಲ್ಲಿ ಕೋರ್ಟಿನ ಒಂದು ಸಮಯವನ್ನ ಮತ್ತೆ ಏನಾದ್ರೂ ಈ ಕಾಂಪನ್ಸೇಷನ್ ತಗೊಳ್ಬೇಕಂತ ಸಂದರ್ಭದಲ್ಲಿ ಡಬಲ್ ಕಾಂಪನ್ಸೇಷನ್ ಆಗುತ್ತೆ. ಸೊ ಈ ಕೋರ್ಟಿನ ಒಂದು ಸಮಯ ವ್ಯರ್ಥ ಆಗುತ್ತೆ. ಹಾಗಾಗಿ ಈ ಒಂದು ಸನ್ನಿವೇಶಗಳನ್ನ ತಪ್ಪಿಸಲಿಕ್ಕೋಸ್ಕರ ಈ ಒಂದು ಸಬ್ಜುಡೈಸ್ ಅನ್ನು ಇಲ್ಲಿ ಹಾಕಲಾಗ್ತದೆ ಸ್ನೇಹಿತರೆ. ಹಾಗೆ ಹಲವಾರು ಇದು ತೊಂದರೆಗಳು ಕೂಡ ಆಗ್ಬಹುದು. ಸೊ ಹಾಗಾಗಿ ಈ ಒಂದು ರೆಸ್ ಸಬ್ಜುಡೈಸ್ ಸೆಕ್ಷನ್ 10 ಹೇಳ್ತದೆ. ಈಗ ಡಾಕ್ಟ್ರಿನ್ ಆಫ್ ರೆಸ್ ಜುಡಿಕಾಟ ಸೆಕ್ಷನ್ 11 ಹೇಳ್ತದೆ CPC ಅಲ್ಲಿ. ಈಗಾಗಲೇ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ ಈ ಒಂದು ರೆಸ್ ಜುಡಿಕಾಟದ ಬಗ್ಗೆ. ಈ ಒಂದು ರೆಸ್ ಜುಡಿಕಾಟ ಅಂತಂದ್ರೆ ಆಲ್ರೆಡಿ ಪ್ರಕರಣವನ್ನ ಇತ್ಯರ್ಥ ಮಾಡಲಾಗಿದೆ, ಆಲ್ರೆಡಿ ಅಡ್ಜುಡಿಕೇಟೆಡ್ ಅಂತ ನಾವು ಹೇಳ್ಬೋದು. ಒಂದು ಪ್ರಕರಣವನ್ನು ಈಗಾಗಲೇ
ತೀರ್ಪನ್ನು ಕೊಡಲಾಗಿದೆ ಅಂತ ನಾವಿಲ್ಲಿ ನೋಡಬಹುದು. ಅಪ್ಲೈಸ್ ಟು ಮ್ಯಾಟರ್ ದಟ್ ಹ್ಯಾವ್ ಆಲ್ರೆಡಿ ಬೀನ್ ಅಡ್ಜುಡಿಕೇಟೆಡ್ ಆರ್ ಆರ್ಬಿಟ್ರೇಟೆಡ್. Prevents relitigation of matters already decided by a court in a former suit between the same party. Promotes the finality of the litigation and avoid waste of judicial resources based on the principle that litigation should end. ಇಲ್ಲಿ ಈ ಒಂದು ರಸ್ ಜುಡಿಕಾಟದಲ್ಲಿ ಪ್ರಕರಣವನ್ನ ಆಲ್ರೆಡಿ ಅಡ್ಜುಡಿಕೇಟೆಡ್ ಆಗಿದೆ. ಅದೇ ಪ್ರಕರಣವನ್ನು ತೆಗೆದುಕೊಂಡು ನೀನು ತಿರ್ಗಾ ಮತ್ತೆ ಫ್ರೆಶ್ ಆಗಿ ನೀನು ಇಲ್ಲಿ ಸೂಟ್ ಅನ್ನು ಹಾಕ್ಲಿಕ್ಕೆ ಬರುವುದಿಲ್ಲ. ಈಗಾಗಲೇ ತೀರ್ಪು ನೀಡಲಾದ ಅಥವಾ ಮಧ್ಯಸ್ಥಿಕೆ ವಹಿಸಲಾದ ವಿಷಯಗಳಿಗೆ ಅನ್ವಯಿಸುತ್ತದೆ ಅಂತ ಇಲ್ಲಿ ಹೇಳ್ತದೆ. ಒಂದೇ ಪಕ್ಷಗಳ ನಡುವಿನ ಹಿಂದಿನ ಮೊಕದ್ದಮೆಯಲ್ಲಿ ನ್ಯಾಯಾಲಯವು ಈಗಾಗಲೇ ನಿರ್ಧರಿಸಿದ ವಿಷಯಗಳ ಮರುಪರಿಶೀಲನೆಯನ್ನ ತಡೆಯುತ್ತದೆ. ಆಲ್ರೆಡಿ ಕೋರ್ಟು ಇಲ್ಲಿ ತೀರ್ಪನ್ನ ಕೊಟ್ಟಿರ್ತದೆ, ಅದನ್ನ ನೀನು ಮತ್ತೆ ತಿರ್ಗ ಹಾಕ್ಲಿಕ್ಕೆ ಬರೋದಿಲ್ಲ ಅಂತ ಇಲ್ಲಿ ಹೇಳ್ತದೆ ಸ್ನೇಹಿತರೆ. ಇದು ಡಾಕ್ಟ್ರಿನ್ ಆಫ್ ರೆಸ್ ಜುಡಿಕಾಟ ಅಂತಂದ್ರೆ, ಸೊ ನೀನು ಆಲ್ರೆಡಿ ಆಗಿರ್ತಕ್ಕಂಥ ಪ್ರಕರಣವನ್ನ, ಇತ್ಯರ್ಥ ಆಗಿರ್ತಕ್ಕಂಥ ಪ್ರಕರಣವನ್ನ ಸೊ ಮತ್ತೆ ನೀನು ಫ್ರೆಶ್ ಆಗಿ ಅದನ್ನ ಹಾಕ್ಲಿಕ್ಕೆ ಬರೋದಿಲ್ಲ. ಬೇಕಾದ್ರೆ ನೀನು ಅಪೀಲನ್ನು ಹೋಗಬಹುದು. ಮೊಕದ್ದಮೆ ಕೊನೆಗೊಳ್ಳಬೇಕು ಎಂಬ ತತ್ವದ ಆಧಾರದ ಮೇಲೆ ಈ ಒಂದು ಡಾಕ್ಟ್ರಿನ್ ಆಫ್ ರೆಸ್ ಜುಡಿಕಾಟವನ್ನಲ್ಲಿ ಅಪ್ಲೈನ ಮಾಡಲಾಗ್ತದೆ. ಹಾಗೆ ಈ ಮೊಕದ್ದಮೆಯ ಅಂತಿಮತೆಯನ್ನ ಉತ್ತೇಜಿಸುತ್ತದೆ ಮತ್ತು ನ್ಯಾಯಾಂಗ ಸಂಪನ್ಮೂಲಗಳ ವ್ಯರ್ಥವನ್ನ ತಪ್ಪಿಸುತ್ತದೆ. ಈ ಪದೇ ಪದೇ ಹಾಕುವುದರಿಂದ ಏನಾಗುತ್ತೆ, ಸೊ ನ್ಯಾಯಾಲಯದ ಒಂದು ಸಮಯ ವ್ಯರ್ಥವನ್ನ ಆಗುವುದಾಗ್ಲಿ, ಮತ್ತೆ ಇದೊಂದು ರಾಜ್ಯದ ಒಂದು ಸಂಪನ್ಮೂಲದ ನ್ಯಾಯಾಂಗದ ಸಂಪನ್ಮೂಲವನ್ನ ವ್ಯರ್ಥ ಆಗುವುದನ್ನ ತಡೆಯುತ್ತದೆ. ಸೊ ಹಾಗಾಗಿ ಈ ಒಂದು ಡಾಕ್ಟ್ರಿನ್ ಆಫ್ ರೆಸ್ ಜುಡಿಕಾಟವನ್ನ ಅಪ್ಲೈಯನ್ನ ಮಾಡುತ್ತೆ ಸ್ನೇಹಿತರೆ. ಸೊ ಇದು ಡಾಕ್ಟ್ರಿನ್ ಆಫ್ ರೆಸ್ ಜುಡಿಕಾಟ ಮತ್ತು ಡಾಕ್ಟ್ರಿನ್ ಆಫ್ ರೆಸ್ ಜುಡೈಸ್ ಬಗ್ಗೆ ಇರುವಂತಹ ಒಂದು ಡಿಫ್ರೆನ್ಸ್ ಸ್ನೇಹಿತರೆ. ಈ ಒಂದು ಟಾಪಿಕ್ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಖಂಡಿತ ಕೇಳ್ತಾರೆ. ಆದಷ್ಟು ಈ ಒಂದು ವಿಡಿಯೋವನ್ನ ಕರೆಕ್ಟ್ ಆಗಿ ನೋಡ್ಕೊಳ್ರಿ, ಅರ್ಥ ಮಾಡ್ಕೊಳ್ರಿ. ಸೊ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂತಂದ್ರೆ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಒಂದು ಪ್ರಶ್ನೆಯನ್ನ ಕೇಳಬಹುದು, ಅದಕ್ಕೆ ನಾನು ಉತ್ತರನ ಕೊಡ್ತೇನೆ ಸ್ನೇಹಿತರೆ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು, ಶುಭ ದಿನ.